ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮನೆಯೊಳಗೆ ಮಾಡುವಂತಹ ಒಂದು ಅವಲಕ್ಕಿ ಒಗ್ಗರಣೆ ತೋರಿಸ್ತಾನೆ ನೋಡ್ರಿ. ನಾವು ಈ ಥರ ಮಾಡ್ತೇವೆ, ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ನಾಗ ಹಾಕಿರಿ. ನೋಡಿರಿ, ಒಂದು 4 ಮೆಣಸಿನ್ಕಾಯಿ, ಒಂದು ಹಿಡಿ ಕೊತ್ತಂಬರಿ, 2 ಈರುಳ್ಳಿ, 2 ಟೊಮೆಟೊ ಹಣ್ಣು ಹೆಚ್ಚಿಟ್ಕೋತೀನಿ. ಇಲ್ಲಿ ಇಳ್ಗಿನೂ ಬಳಸ್ತೇನೆ ನಾನು. ಇಳ್ಗಿನ ಜಾಸ್ತಿ 90% ಇಳ್ಗಿನ ಬಳಸೋದು, 10% ಅಷ್ಟು ಚಾಕು ಬಳಸ್ತೇನೆ ನಾನು. ನನಗೆ ಇಳ್ಗಿ ಒಳಗೆ ಹೆಚ್ಚಿಕೊಳೋದನ್ನು ಇಷ್ಟ. ಇವನ್ನೆಲ್ಲ ಹೆಚ್ಚಿಟ್ಕೊಳೋಣ. ಈಗ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಯಾಕೆ ಸಣ್ಣಗೆ ಹೆಚ್ಚಿಟ್ಕೋಬೇಕಂದ್ರೆ ದೊಡ್ಡಕ್ಕೆ ಹಾಕಿದ್ರೆ ಮುದ್ದೆ ಮುದ್ದೆ ಆಕತಿ, ತಿನ್ನೋವಾಗ ಗಂಟ್ಲದಾಗ ಸಿಗ್ತೈತಿ. ಸಣ್ಣಕ್ಕಾಯ್ದ್ರೆ ಬಿಡಿ ಬಿಡಿ ಆಗಿರ್ತೈತಿ, ತಿನ್ನೋಕೆ ಈಜಿ ಆಕತಿ. ಈರುಳ್ಳಿ ಅತಿ ಸಣ್ಣಗೆ ಹೆಚ್ಚೋದು ಬೇಡ, ಸ್ವಲ್ಪ ದೊಡ್ಡ ಹೋಳ ಇರಬೇಕು, ದೊಡ್ಡ ಪೀಸು. ಯಾಕಂದರೆ ಬಾಯಾಗ ಅವಲಕ್ಕಿ, ಉಪ್ಪಿಟ್ಟು, ಮಂಡಕ್ಕಿ ಒಳಗೆ ಬಾಯಾಗ ಸಿಗ್ತಾ ಇರಬೇಕು, ಒಳ್ಳೆ ಟೇಸ್ಟು. ನಾವು ಬೆಳಗ್ಗೆ ಅವಲಕ್ಕಿ ಮಾಡೋಂಗಿಲ್ಲ, ಮಂಡಕ್ಕಿ ಮಾಡೋಂಗಿಲ್ಲ. ಯಾವಾಗಲೂ ಸಾಯಂಕಾಲ ಟೀ ಹೊತ್ತಿಗೆ ಯಾವಾಗಲಾದರೂ ಒಂದು ಸಲ ಯಾರಾದರೂ ಗೆಸ್ಟ್ ಬಂದರೆ ಹಚ್ಚಿರ್ತೀವಿ. ಈಗ ಸಾಯಂಕಾಲ ಟೀ ಜೊತೆಗೆ ಮಾಡಾಕ್ತೀವಿ. ಮೀಡಿಯಮ್ ಅವಲಕ್ಕಿ ತೊಗೋಬೇಕು, ತುಂಬ ಟೇಸ್ಟ್ ಆಗ್ತಾವೆ. ಸಣ್ಣ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿನ. ಎರಡು ಟೊಮೆಟೊನ ಹೆಚ್ಚಿಟ್ಕೊಳೋಣ. ಇಲ್ಲಿ ನೋಡ್ರಿ, ಹೆಚ್ಚದಾತು. ಈಗ ಒಂದು ಫ್ಯಾನ್ ಇಟ್ಕೊಳೋಣ. ಒಂದು 4 ಸ್ಪೂನ್ ಎಣ್ಣೆ ಹಾಕೋಣ. ಅವಲಕ್ಕಿ, ಮಂಡಕ್ಕಿ ಮತ್ತು ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಬೇಕು, ಇಲ್ಲಂದ್ರೆ ಒಣ ಆಗ್ತಾವೆ, ತಿನ್ನಂಗೆ ಆಗಂಗಿಲ್ಲ. ಈ 4 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಒಂದು ಹಿಡಿ ಶೇಂಗಾ ಕಾಳು ಫ್ರೈ ಮಾಡ್ತಕ್ಕೊಂತೀನಿ. ಒಗ್ಗರಣೆಗೆ ಹಾಕಂಗಿಲ್ಲ ನಾನು. ಒಗ್ಗರಣೆಗೆ ಹಾಕಿದರೆ ಈರುಳ್ಳಿ ಜೊತೆ ಸ್ಮೂತ್ ಆಗಿಬಿಡ್ತಾವೆ, ಕ್ರಿಸ್ಪಿಯಾಗಿರೋಂಗಿಲ್ಲ. ಮೊದಲು ಹುರಿದೊಂದು ಪ್ಲೇಟ್ನಾಗ ತೆಗೆದಿಟ್ಕೊತೀನಿ, ಲಾಸ್ಟಿಗೆ ಹಾಕ್ತೀನಿ. ಕ್ರಿಸ್ಪಿಯಾಗಿರ್ತಾವೆ, ತಿನ್ನೋಕೆ ಟೇಸ್ಟಿಯಾಗಿ ಬರ್ತಾವೆ. ಇವನೊಂದು ಪ್ಲೇಟಿಗೆ ತೆಗೆದು ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಸಿಡಿಲಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ನಿಮ್ಮ ಹೆಲ್ಪು, ಸಪೋರ್ಟು ನನ್ನ ಚಾನಲ್ಗೆ ಬೇಕು. ನೋಡಿರಿ, 2 ಕಡ್ಡಿ ಕರಿಬೇವು ಹಾಕೋಣ. ಸಣ್ಣಗೆ ಹೆಚ್ಚಿದಂಥ ಮೆಣಸಿನ್ಕಾಯಿ ಹಾಕೋಣ. ಎಣ್ಣೆಯೊಳಗೆ ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗಲಿ.
ಈರುಳ್ಳಿ ಹಾಕೋಣ. ಈರುಳ್ಳಿ ಟೊಮೆಟೊ ಹಣ್ಣು ಎಲ್ಲ ಹಸಿ ಸ್ಮೆಲ್ ಹೋಗ್ಬೇಕು, ಚೆಂದ ಫ್ರೈ ಆಗಬೇಕು. ಕೈ ಆಡಿಸ್ತಾ ಇಡೋಣ, ಮೀಡಿಯಮ್ ಉರಿ ಇಟ್ಕೊಂಡು. ಟೊಮೆಟೊ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಚೆಂದ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಹಾಕೋಣ. ಸ್ವಲ್ಪ ಒಗ್ಗರಣೆ ಹಾಕಿ ಕೊತ್ತಂಬರಿ ಸ್ವಲ್ಪ ಆಮೇಲೆ ಹಾಕ್ತಾನೆ ಲಾಸ್ಟಿಗೆ. ಒಂದು 2 ಸ್ಪೂನ್ ಪುಟಾಣಿ, 2 ಸ್ಪೂನ್ ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಣ. ಸಣ್ಣ ಜಾರ್ನಾಗ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಹಾಕಲೇಬೇಕು. ಇವಾಗ ಒಂದು ಬೌಲಿಗೆ ಅವಲಕ್ಕಿ ಹಾಕ್ಕೊಳ್ಳೋಣ, ಮೀಡಿಯಮ್ ಅವಲಕ್ಕಿ. 4 ಜನಕ್ಕೆ ಮಾಡತ್ತಾನೆ ನಾನಿಲ್ಲಿ. ಇವನು 1-2 ಸಲ ಸ್ವಚ್ಛ ತೊಳ್ಕೊಬೇಕು, ಧೂಳು ಅದು ಇರ್ತೈತಿ. ಕ್ಲೀನ್ ಮಾಡ್ಕೊಂಡು ಹಿಂಡಿ ಒಂದು ಪರಾತ್ತಾಗ ಹಾಕೋತಾನೆ. ನೋಡಿರಿ, ಸ್ವಚ್ಛ ತೊಳೆದು ಪರಾತ್ತಾಗ ಹಾಕೊಂಡು ಎಷ್ಟು ಬಿಡಿ ಬಿಡಿ ಆಗಿದಾವು. ಹೀಗೆ ಇರಬೇಕು ಬಿಡಿ ಬಿಡಿಯಾಗಿ. ಈಗ ಈ ಅವಲಕ್ಕಿಗೆ ಸಕ್ಕರೆ ಪುಟಾಣಿ ಪೌಡ್ರ್ ಕುಡಿಸೋಣ. ಮೊದಲೇ ಕುಡಿಸ್ಬೇಕು, ಅಂದ್ರೆ ಒಗ್ಗರಣೆಗೆಲ್ಲ ಕಲಸಿನ ಮಿಜ್ಜಿ ಆಗಿಬಿಡ್ತಾವೆ. ಅವಲಕ್ಕಿ ಬಿಡಿ ಬಿಡಿ ಆಗಿರಬೇಕು ಅಂದರೆ ಈಗ ಪುಟಾಣಿ ಮತ್ತು ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿರಿ, ಕಲಸಿಂದ ಎಷ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿರ್ತಾವೆ. ಕಡಿವರೆಗೂ ಹಿಂಗೆ ಇರ್ತಾವೆ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಚೆಂದ ಕಲಿಸ್ಬಿಡೋಣ. ನೋಡಿರಿ, ಚೆಂದ ಮಿಕ್ಸ್ ಆಗಿಂದ ಈ ಶೇಂಗಾಕಾಳು ಫ್ರೈ ಮಾಡಿಟ್ಟಿದ್ವಲ್ಲ ಹಾಕಿಬಿಡೋಣ. ಹಿಂಗೆ ಕ್ರಿಸ್ಪಿ ಆಗಿರ್ತಾವೆ ನೋಡಿರಿ, ಒಳ್ಳೆ ಟೇಸ್ಟು. ಕೊತ್ತಂಬರಿ ಹಾಕೋಣ. ಕೊಬ್ಬರಿ ತುರಿ ಹಾಕೋಣ. ಇಷ್ಟೆಲ್ಲ ಹಾಕಿಂದ ಕೇಳ್ಬೇಕ್ರೆ ಅವಲಕ್ಕಿ 100% ಟೇಸ್ಟಿಯಾಗಿ ಬಂದವು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ.
ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಅವಲಕ್ಕಿ ನೋಡಿರಿ ಹೆಂಗೆ ಬಿಡಿ ಬಿಡಿ ಆಗ್ಯದವು. ಸೂಪರಾದಂಥ ಅವಲಕ್ಕಿ ರೆಡಿ ಆಗ್ಯಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.